ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ಇತ್ತೀಚೆಗಷ್ಟೇ ನಮ್ಮ ಇಂಡಿಯಾದಲ್ಲಿ ಅಥವಾ ಔಟ್ ಆಫ್ ಕಂಟ್ರಿಗಳಿಂದ ಒಟ್ಟಿಗೆ ಸೇರಿಸಿ 82 ಲಕ್ಷ ವಾಟ್ಸಪ್ ಕಂಪ್ನಿಯವರು ಡಿಲೀಟ್ ಮಾಡಿದ್ದಾರೆ. ಅದು ಏನಕ್ಕಪ್ಪ ಡಿಲೀಟ್ ಮಾಡಿದ್ದಾರೆ ಹಾಗೂ ನಾವು ಇದರಿಂದ ಬಚಾವಾಗಬೇಕು ಅಂತಂದರೆ ಏನಪ್ಪ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತಲೂ ಮುಂಚೆ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಮೊದಲನೇದಾಗಿ ಇಂಡಿಯಾದಲ್ಲಿ 82 ಲಕ್ಷ ವಾಟ್ಸಪ್ಗಳು ಡಿಲೀಟ್ ಆಗಿವೆ. ರೀಸನ್ ಏನಪ್ಪ ಅಂತಂದರೆ ನೀವು ಯಾವುದೋ ಥರ್ಡ್ ಪಾರ್ಟಿ ವಾಟ್ಸಪ್ಗಳನ್ನ ಯೂಸ್ ಮಾಡ್ತಿರ್ತೀರಾ ಅಥವಾ ನಿಮ್ಮ ವಾಟ್ಸಪ್ನಲ್ಲಿ ಯಾವುದೋ ಇಲ್ಲಿಗಲ್ ಕಂಟೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಚಾಟಿಂಗ್ ಅಥವಾ ಏನೇನೋ ಮಾಡ್ತಾ ಇರ್ತೀರಾ. ಈ ಎಲ್ಲ ಕಾರಣಗಳಿಂದ ವಾಟ್ಸಪ್ ಕಮ್ಯುನಿಟಿ ಅವರು ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ಪನ್ನು ಬ್ಯಾನ್ ಮಾಡಿದ್ದಾರೆ. ಇದರಿಂದ ನೀವು ಬಚಾವಾಗಬೇಕು ಅಂತಂದರೆ ನಾನು ಹೇಳುವಂಥ ಈ 3 ವಿಷಯಗಳನ್ನು ನೀವು ನೆನಪಿಟ್ಕೊಳ್ಳಿ. ಆ 3 ವಿಷಯಗಳು ಯಾವ್ಯಾವಪ್ಪ ಅಂತಂದರೆ, ಮೊದಲನೇದಾಗಿ ನೀವೇನಾದರೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ವಾಟ್ಸಪ್ಗಳನ್ನ ಹಾಗೂ ಯಾವುದೇ GB ವಾಟ್ಸಪ್ಗಳನ್ನ ಯೂಸ್ ಮಾಡ್ತಿದ್ರೆ ಈಗಲೇ ಡಿಲೀಟ್ ಮಾಡಿ ನಾರ್ಮಲ್ ವಾಟ್ಸಪ್ಗಳನ್ನು ಹಾಕ್ಕೊಳ್ಳಿ. ಏನಕ್ಕೆ ಅಂತಂದರೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಂದ GB ವಾಟ್ಸಪ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ವಾಟ್ಸಪ್ ಯಾರ್ದೋ ಕೈಯಲ್ಲಿ ಹ್ಯಾಕ್ ಆಗಬಹುದು. ಈ ಕಾರಣದಿಂದ ನೀವು ಈಗಲೇ GB ವಾಟ್ಸಪ್ಪನ್ನು ಡಿಲೀಟ್ ಮಾಡಿ, ಇಲ್ಲ ನಿಮ್ಮ ವಾಟ್ಸಪ್ಪು ಕೂಡ ಬ್ಯಾನ್ ಆಗಬಹುದು. ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದರೆ, ನೀವು ತುಂಬ ಸೆಕ್ಯೂರಾಗಿ ನಿಮ್ಮ ವಾಟ್ಸಪ್ನ ಮೇಂಟೈನ್ ಮಾಡಬೇಕು. ಸಿಂಪಲ್ಲಾಗಿ ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಿ. ನಿಮ್ಮ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಪ್ರೈವಸಿ ಅಂತ ಇದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ನಿಮಗೆ ಇಲ್ಲಿ ಎಷ್ಟೊಂದು ಆಪ್ಷನ್ ಬರುತ್ತವೆ. ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಲಾಸ್ಟಲ್ಲಿ ಅಡ್ವಾನ್ಸ್ ಇರುವಂಥ ಒಂದು ಆಪ್ಷನ್ ಬರುತ್ತೆ ನೋಡಿ. ಅದರಲ್ಲಿ ನಿಮಗೆ ಇಲ್ಲಿ 3 ಸೆಟ್ಟಿಂಗ್ ಇರುತ್ತೆ. ಈ 3 ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೊಳ್ಳೋದ್ರಿಂದ ತುಂಬ ಪ್ರೈವಸಿಯನ್ನು ಮೇಂಟೈನ್ ಮಾಡ್ಬೋದು ಹಾಗೂ ಯಾರೋ ಬಂದು ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡಲು ಸಾಧ್ಯವಾಗುವುದಿಲ್ಲ. ಇನ್ನು 3ನೇ ವಿಷಯ ಏನಪ್ಪ ಅಂತಂದರೆ, ಇನ್ ಕೇಸು ನಿಮ್ಮ ಅಕೌಂಟು ಬ್ಯಾನ್ ಆಗೇ ಬಿಡ್ತು, ನಿಮ್ಮ ವಾಟ್ಸಪ್ ಏನಾದರೂ ವರ್ಕ್ ಆಗ್ತಿಲ್ಲ ಅಂತ ಅಂದ್ಕೊಳ್ರಿ, ಆಗ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಈ 3ನೇ ವಿಷಯನ ನಿಮಗೆ ಹೇಳ್ತಾ ಇದ್ದೀನಿ. ಸಿಂಪಲ್ಲಾಗಿ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡು ಆ ಸರ್ಚಿಂಗ್ ಬಾರ್ನಲ್ಲಿ ಬಂದು ವಾಟ್ಸಪ್ ಸಪೋರ್ಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಮೊದಲನೇ ವೆಬ್ಸೈಟ್ ಬರುತ್ತೆ ನೋಡಿ, ಕಾಣಿಸ್ತಿದೆಯಾ? ಅದರ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ. ಟ್ಯಾಪ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಎಷ್ಟೊಂದು ಆಪ್ಷನ್ ಬರುತ್ತವೆ. ಇದರಲ್ಲಿ ನಿಮಗೆ ಇಲ್ಲಿ ಕಾಂಟ್ಯಾಕ್ಟಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಾ? ವಾಟ್ಸಪ್ ಮೆಸೆಂಜರ್ ಸಪೋರ್ಟ್ ಕಾಂಟ್ಯಾಕ್ಟಸ್ ಅಂತ. ಅದರ ಮೇಲೆ ನೀವು ಟ್ಯಾಪ್ ಮಾಡಿಕೊಳ್ಳಿ. ಟ್ಯಾಪ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನ ಡೀಟೇಲ್ಸನ್ನು ಹಾಕ್ಕೊಳ್ಳಿ. ಡೀಟೇಲ್ಸನ್ನು ಹಾಕ್ಕೊಂಡು ನೀವು ಕೆಳಗಡೆ ಬಾಕ್ಸ್ನಲ್ಲಿ ನಾನು ಇಲ್ಲಿ ಟೈಪ್ ಮಾಡಿದ್ದೀನಲ್ಲ, ಈ ರೀತಿಯಾಗಿ ನೀವು ಕೂಡ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಇದೆಯಲ್ಲ ಇದರ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ನೀವು ಸೆಟ್ಟಿಂಗ್ಸ್ಗಳನ್ನು 3 ವಿಷಯಗಳನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ವಾಟ್ಸಪ್ ಕೂಡ ಬ್ಯಾನ್ ಆಗೋದನ್ನು ನೀವು ತಡೆಯಬಹುದು. ಹಾಗೂ ನೀವು ಪ್ರೈವಸಿಯನ್ನು ಮೇಂಟೈನ್ ಮಾಡೋದ್ರಿಂದ ಯಾರೋ ಥರ್ಡ್ ಪಾರ್ಟಿ ಬಂದು ನಿಮ್ಮ ವಾಟ್ಸಪ್ಪನ್ನು ಹ್ಯಾಕ್ ಮಾಡಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಈ 3 ಸೆಟ್ಟಿಂಗ್ಸ್ಗಳನ್ನು ನೆನಪಲ್ಲಿಟ್ಟುಕೊಂಡು ನೀವು ವಾಟ್ಸಪ್ಪನ್ನು ಯೂಸ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಈಗಲೇ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.